ವಾತಾವರಣ ಕೆಟ್ಟಿದ್ದು ನಿಜ. ಆವಾಗ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಹೊಣೆಗಾರಿಕೆ ಹೊತ್ತಬೇಕಲ್ಲ. ಈಗ ಹೆಂಗೆ ನೀವು ನನಗೆ ಕೇಳ್ತಾ ಇದ್ದೀರಾ ಸರ್ಕಾರದ ಹೊಣೆಗಾರಿಕೆ ಇಲ್ವಾ ಅಂತ? ಇದೆ, ಅದಕ್ಕೆ ತಾನೇ ನಾವು ಆ್ಯಕ್ಷನ್ ತೊಗೊಂಡಿರೋದು. ಅದನ್ನು ತಗೋಬೇಡಿ ಅಂದರೆ ಈಗ ಇಬ್ಬರ ಮೇಲೆ ವಿರುದ್ಧನೇ FIR ಆಗಿದೆ ಸರ್, ಮುಂದಿನ ಕ್ರಮ ಆಗಲೇ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇದ್ರ ಬಗ್ಗೆ ಹೇಳಿದ್ದಾರೆ. ಕಾನೂನು ಪ್ರಕಾರ ಕ್ರಮ ತಗೋತೀವಿ, ತನಿಖೆ ಆಗಲಿ. ನಾವೇ ವಿ ಕೆನಾಟ್ ರನ್ ದ ಟ್ರಯಲ್ ಇನ್ ಮೀಡಿಯಾ ಅಲ್ಲ, ಪಬ್ಲಿಕ್ ಟ್ರಯಲ್ ನಡೆಸೋಕ್ಕಾಗ್ತದ? ತನಿಖೆಯಲ್ಲಿ ಏನೇನು ಬರ್ತದೆ, ಯಾರು ಏನು ಮಾಡಿದ್ರು, ಹೇಗೆ ಮಾಡಿದ್ರು, ಯಾರು ಗುಂಡಾರಿಸಿದ್ರು, ಅದೆಲ್ಲನೂ ಬರುತ್ತಲ್ಲ. ವಿ ವಿಲ್ ಟೇಕ್ ಆ್ಯಕ್ಷನ್. ಬಿಡುಗಡೆ ಮಾಡಿದ್ರಲ್ಲ ಸರ್ BJP ಅವರೇ, ಖಾಸಗಿ ಗನ್ಮ್ಯಾನ್ ಒಬ್ರು ನೋಡಿ, BJP ಅವರು ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದಂಥವ್ರು ಯಾರ್ಯಾರು ಇವತ್ತು ಮಾತಾಡ್ತಾ ಇದ್ದಾರಲ್ಲ, ಬೆಳ್ಳಾರಿನಲ್ಲಿ ಹೋಗಿ ಎಲ್ಲರೂ ಜೈಲಿನಲ್ಲಿ ಬಂದಂಥವ್ರು, ಅವ್ರ ಹಿನ್ನೆಲೆಗಳನ್ನು ತಾವು ನೋಡಿಬಿಡಿ. ಕೆಲವು ವರ್ಷದ ಹಿಂದೆ ರಿಪಬ್ಲಿಕ್ ಆಫ್ ಬೆಳ್ಳಾರಿ ಅಂದ್ಬಿಟ್ಟು ಕುಖ್ಯಾತಿಯಾಗಿ ನಮ್ಮ ಆ ಜಿಲ್ಲೆ ಇತ್ತು. ಈಗ ಶಾಂತಿ ನೋಡ್ತಾ ಇದ್ದಾರೆ, ಸಮೃದ್ಧಿ ನೋಡ್ತಾ ಇದ್ದಾರೆ. ಆ ಭಾಗದ ಜನರಿಗೆ 371 ಜೆಯಿಂದ ಉದ್ಯೋಗ ಸಿಗ್ತಾ ಇದೆ. ಇವರಿಂದ ಅಲ್ಲ, ಇವರೆಲ್ಲರೂ ಕೂಡ ಬೆಳ್ಳಾರಿಯ ಮಾನ ಮರ್ಯಾದೆ ಹರಾಜು ಮಾಡಿದವರು, ಜೈಲಿಗೆ ಹೋದವರು ಇವತ್ತು ಬಂದು ನಮಗೆ ಕಾನೂನಿನ ಪಾಠ ಹೇಳ್ತಾ ಇದ್ದಾರಾ? ಏನು ನೈತಿಕತೆ ಇದೆಯೇನ್ರಿ ಇವರಿಗೆ? ಏನಾದರೂ ಸ್ವಲ್ಪನ ಲಾಜಿಕ್ ಇದೆಯಾ ಇವ್ರ ಮಾತಿನಲ್ಲಿ? ಆ ಇಡೀ ಭಾಗವನ್ನು ಹಾಳು ಮಾಡಿದಂಥ ವ್ಯಕ್ತಿಗಳು ಇವತ್ತು ಬಂದು ಕಾನೂನು ಸಂವಿಧಾನ ಅಂತ ನಮಗೆ ಪಾಠ ಹೇಳ್ತಾ ಇದ್ದಾರಾ? ಯಾರೋ ಒಂದೇನೋ ಒಂದು ಪೋಸ್ಟರ್ ಅವ್ರ ಮನೆ ಮುಂದೆ ಹಾಕಿದ್ದಕ್ಕೆ ಇದನ್ನು ಈಗ ನಮ್ಮ ಮನೆ ಮುಂದೆ, ಖರ್ಗೆ ಸಾಹೇಬ್ರ ಮನೆ ಮುಂದೆ, ನಮ್ಮ ಮನೆ ಮುಂದೆ ಎಲ್ಲ ಬಂದು BJP ಅವ್ರ ಪೋಸ್ಟರ್ ಹಾಕಲ್ವ? ತಲೆ ಕೆಡಿಸ್ಕೊತೀವ ನಾವು? ಏನು ಮನೆ ಒಳಗಡೆ ಬಂದು ಹಾಕಿದ್ರೆ ಆಯ್ತಪ್ಪ. ಯಾವ ಪೋಸ್ಟರ್ ಇತ್ತದು? ವಾಲ್ಮೀಕಿ ಅವ್ರ ಪೋಸ್ಟರ್. ಅಂದರೆ ಇವರು ಬರೇ ಹೆಸರಿಗೆ ಮಾತ್ರ ರಾಮನ್ ಜಪ ಮಾಡ್ತಾರೆ. ಕೂಡ ಕಟ್ಟಾಕ್ತಾ ಇರಲಿಲ್ಲ, ಆ ರೀತಿ ಬಂದು ರಸ್ತೆಗೆ ಹಾಕಿದ್ರು. ನೋಡಿ, ಕಂಪ್ಲೇಂಟ್ ಮಾಡ್ಬೋದಾಗಿತ್ತು. ನೋಡಿ, ಯಾರಿಗೂ ಕೂಡ ಅನಾನುಕೂಲವಾಗಿ ನಡ್ಕೊಳ್ಬಾರ್ದು. ಯಾರೇ ಇರ್ಬೋದು, ನಾನಿರ್ಬೋದು, ನೀವಿರ್ಬೋದು, ಬೇರೆ ಶಾಸಕರು ಇರ್ಬೋದು. ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾಯಿದ್ರೆ ಮಾಡಬಾರ್ದು. ಆದರೆ ಅದನ್ನೇ ಮುಂದಿಟ್ಕೊಂಡು ಈ ವಾತಾವರಣ ಕೆಡಿಸೋದು ಸರಿಯಲ್ಲ ಅಂತ ಹೇಳ್ತಾರೆ. ದ್ವೇಷ ಭಾಷಣದ ಅಡಿಯಲ್ಲಿ ಭರತ್ ರೆಡ್ಡಿ ವಿರುದ್ಧ ಪ್ರಕರಣ ದಾಖಲಾಗಬೇಕು ಅಂತ ಹೇಳ್ತಿದ್ದಾರೆ ಸರ್. ಯಾರು ದ್ವೇಷ ಭಾಷಣ? ಹೆಂಗೆ ಅದು? ಬಿಲ್ ಓದ್ಕೊಂಡಿದ್ದಾರಾ ಇವರು? ಬೆಂಕಿ ಹಚ್ತೀನಿ ಅಂತ ಬಿಲ್ ಓದ್ಕೊಂಡಿದ್ದಾರಾ ಇವರು? ಆಮೇಲೆ ಇವರೇ ದ್ವೇಷ ಭಾಷಣದ ವಿರುದ್ಧ ಇದ್ರಲ್ಲ, ಬಿಲ್ ವಿರುದ್ಧ ಇದ್ರಲ್ಲ. ಇಲ್ಲ, ಅದು ಕೇಳಿ. ದ್ವೇಷ ನೋ ಫಸ್ಟ್ ಆಫ್ ಆಲ್ ನೋಡಿ, ಬಿಲ್ ಸರಿಯಾಗಿ ಓದ್ಕೊಳಕ್ಕೆ ಕೇಳಿ. ಬಿಲ್ ಓದ್ಕೊಂಡ್ಮೇಲೆ ಯಾವ ಸೆಕ್ಷನ್ ಅಡಿನಲ್ಲಿ ಬರಲಿ ಫಸ್ಟ್. ಅವ್ರು ಬಿಲ್ಲೇ ಸರಿಯಾಗಿ ಓದ್ಕೊಂಡಿಲ್ಲ, ಅದಕ್ಕೆ ಅವರು ಹಿಂಗೆ ಮಾತಾಡ್ತಾ ಇದ್ದಾರೆ. ಕರ್ನಾಟಕನೂ ಇವಾಗಲೂ ರಿಪಬ್ಲಿಕ್ಗೆ ಕಾಂಗ್ರೆಸ್ನಪ್ಪ. ಜನ ವೋಟ್ ಮಾಡಿದ್ದಾರೆ, ಡೆಮೋಕ್ರೆಟಿಕಲಿ ವೋಟ್ ಮಾಡಿದ್ದಾರೆ. ವಿ ಆರ್ ಅ ರಿಪಬ್ಲಿಕ್ ಆಫ್ ಪ್ರಾಸ್ಪೆರಿಟಿ. ಅವ್ರಿಗೆ ತೊಂದರೆ ಇದೆಯಾ BJP ಅವರಿಗೆ? ಇವರು ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದಂಥವ್ರು, ಜೈಲಿಗೆ ಹೋಗಿ ಬಂದವರು ಇವತ್ತು ಬಂದು ನಮಗೆ ಸಂವಿಧಾನದ ಪಾಠ ಹೇಳೋದು, ಕಾನೂನು ಪಾಠ ಹೇಳೋದು, ಅಭಿವೃದ್ಧಿ ಪಾಠ ಹೇಳೋದು, 371 ಜೆ ಪಾಠ ಹೇಳೋದು, ಏನ್ರಿ ಇದೆಲ್ಲ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.